ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಮಾರ್ಚ್ ಭವಿಷ್ಯ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಮಿಥುನ ರಾಶಿಯವರು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮಾರ್ಚ್ ತಿಂಗಳಿನಲ್ಲಿ ಅಂದರೆ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಮುಗಿದಿದೆ, ಜೊತೆಗೆ ಚಂದ್ರಗ್ರಹಣ ಕೂಡ ಮುಗಿದಿದೆ. ಮುಗಿದ ನಂತರ ಸಾಕಷ್ಟು ಬದಲಾವಣೆ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಮಿಥುನ ರಾಶಿ ಮಾಸಿಕ ಭವಿಷ್ಯ ಮಾರ್ಚ್ 2026ರಲ್ಲಿ ಸ್ನೇಹಿತರೆ, ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯವನ್ನು ನೋಡಿದಾಗ ವೃತ್ತಿ ಜೀವನದಲ್ಲಿ ಮಿಂಚು ಮತ್ತು ಆಧ್ಯಾತ್ಮಿಕ ಪಯಣ ಅಂತಲೇ ಹೇಳಬಹುದು. ಮಾರ್ಚ್ 2026 ಮಿಥುನ ರಾಶಿಯವರಿಗೆ ವೃತ್ತಿಪರ ಯಶಸ್ಸು ಮತ್ತು ಆಧ್ಯಾತ್ಮಿಕ ಜಾಗೃತಿಯ ತಿಂಗಳು. ಈ ತಿಂಗಳು ಪ್ರಮುಖ ಘಟನೆ ಏನೆಂದರೆ ಮಾರ್ಚ್ 9ರಂದು ಶುಕ್ರ ನಿಮ್ಮ 10ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಉಚ್ಚನಾಗುವುದು. ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಳವ್ಯ ಯೋಗದ ಪ್ರಭಾವವನ್ನು ಉಂಟು ಮಾಡಲಿದೆ. ಗೌರವ, ಆಕರ್ಷಣೆ ಮತ್ತು ಕೆಲಸದಲ್ಲಿ ಮನ್ನಣೆ ತರಲಿದೆ ಅಂತಲೇ ಹೇಳಬಹುದು. ಅದೇ ಸಮಯದಲ್ಲಿ ನಿಮ್ಮ ಭಾಗ್ಯದ ಸ್ಥಾನವಾದ 9ನೇ ಮನೆಯು ಮಂಗಳ ಮತ್ತು ರಾಹು ಸಂಯೋಜನೆಯಿಂದ ಸಕ್ರಿಯವಾಗಿದೆ. ಇದು ಸುದೀರ್ಘ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ತೀರ್ಥಯಾತ್ರೆಗೆ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ನಿಮ್ಮ ಲಗ್ನದಲ್ಲಿರುವಂತಹ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆತ್ಮವಿಶ್ವಾಸವು ಅಚಲವಾಗಿರುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗ್ರಹಗಳ ಸಂಚಾರ, ಪ್ರತಿ ತಿಂಗಳು 12 ರಾಶಿಯ ಚಕ್ರದ ಜನರಿಗೆ ಗ್ರಹಗಳ ಸಂಚಾರದಿಂದ ಒಂದಲ್ಲ ಒಂದು ರೀತಿಯ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದರಲ್ಲಿ ಮಿಥುನ ರಾಶಿಯವರು ಒಬ್ಬರು. ಮಿಥುನ ರಾಶಿಯವರಿಗೆ ಪ್ರಮುಖ ಗ್ರಹಗಳು ಅಂದರೆ ಮಾರ್ಚ್ ತಿಂಗಳ ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಹ ಶುಕ್ರ ಮತ್ತು 12ನೇ ಅಧಿಪತಿ ಅಂತಲೇ ಹೇಳ್ಬೋದು. ಸಂಚಾರದ ಸ್ಥಾನ ಬಂದು 11ನೇ ಮನೆಯಿಂದ ಸ್ನೇಹಿತರೆ 12ನೇ ಮನೆಗೆ ಸ್ಥಳಾಂತರಗೊಳ್ಳಲಿದೆ. ಇದು ಉಚ್ಚ ಸ್ಥಿತಿಯಲ್ಲಿ ಸ್ಥಳಾಂತರಗೊಳ್ಳಲಿದೆ ಅಂತಲೇ ಹೇಳ್ಬೋದು. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಖ್ಯಾತಿ, ಸೃಜನಶೀಲ ಯಶಸ್ಸು ಮತ್ತು ಐಷಾರಾಮಿ ಹೆಚ್ಚಾಗಲಿದೆ. ಇದು ಗ್ರಹಗಳ ಸಂಚಾರದಿಂದ ಆಗುವಂತಹ ಪ್ರಭಾವಗಳು ಅಂತಲೇ ಹೇಳಬಹುದು. ಇನ್ನು ಎರಡನೇದಾಗಿ ಮಂಗಳ ಗ್ರಹ 9ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಅದೃಷ್ಟದ ಮೇಲೆ ಪ್ರಭಾವ, ಪ್ರಯಾಣ ಮತ್ತು ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು ಮಂಗಳ ಗ್ರಹ. ಇನ್ನು ರಾಹು 9ನೇ ಮನೆಯಲ್ಲಿ ಕುಂಭದಲ್ಲಿ ಅಸಾಂಪ್ರದಾಯಿಕ ಆಧ್ಯಾತ್ಮಿಕತೆ ಮತ್ತು ವಿದೇಶ ಪ್ರಯಾಣ ಹೆಚ್ಚಾಗಲಿದೆ. ಇನ್ನು ಸೂರ್ಯ 9ನೇ ಮನೆಯ ನಂತರ 10ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದ ಸಂಚಾರವನ್ನು ಮಾಡಲಿದೆ ಸ್ನೇಹಿತರೆ. ಇದು ಅದೃಷ್ಟದ ಸಾಥ್ ನೀಡಲಿದೆ. ನಂತರ ವೃತ್ತಿಯಲ್ಲಿ ನಾಯಕತ್ವವನ್ನು ಹೆಚ್ಚಿಸಲಿದೆ. ಇನ್ನು ಗುರು 1ನೇ ಮನೆಯಲ್ಲಿ ಮಿಥುನದಲ್ಲಿ
ವಿವೇಕ, ರಕ್ಷಣೆ ಮತ್ತು ವೈಯಕ್ತಿಕ ಬೆಳವಣಿಗೆ ಹೆಚ್ಚಾಗಲಿದೆ. ಇದು ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ಮಾರ್ಚ್ ತಿಂಗಳಲ್ಲಿ ಈ ರೀತಿ ಇರಲಿದೆ ಅಂತಲೇ ಹೇಳಬಹುದು. ಶನಿ ವರ್ಷ ಪೂರ್ತಿ ಸ್ನೇಹಿತರೆ ಒಂದೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಗ್ರಹಗಳ ಸಂಚಾರ, ಶನಿ ಮತ್ತು ಗುರುಬಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಒಂದೊಂದಾಗಿ ಹೇಳೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ. ಇನ್ನು ಯಾವುದಾದ್ರೂ ಸಮಸ್ಯೆಗಳು ಎದುರಾದರೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ ದೊಡ್ಡ ಸಮಸ್ಯೆಗಳಾಗಲಿ ಸ್ನೇಹಿತರೆ ಈ ಚಿಕ್ಕ ಪರಿಹಾರವನ್ನು ಮಾಡುವುದರಿಂದ ನೀವು ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಹಾಗಿದ್ದರೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ಸಾರ್ವಜನಿಕ ಇಮೇಜ್ಗೆ ಇದು ವರ್ಷದ ಅತ್ಯುತ್ತಮ ತಿಂಗಳು ಎನ್ನಬಹುದು. ಮಾರ್ಚ್ ತಿಂಗಳು 10ನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದರಿಂದ ಕೆಲಸದ ಸ್ಥಳದಲ್ಲಿ ನೀವು ಒಳೆಯುತ್ತೀರಿ ಸ್ನೇಹಿತರೆ. ಕಲೆ, ಮಾಧ್ಯಮ, ವಿನ್ಯಾಸ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿ ಇರುವವರಿಗೆ ಭಾರಿ ಯಶಸ್ಸು ಸಿಗಲಿದೆ ಅಂತಲೇ ಹೇಳಬಹುದು. ನಿಮ್ಮ ಜೀವನದಲ್ಲಿ ಆಗುವಂತಹ ಮತ್ತು ಆಕರ್ಷಣೆಯ ಕಠಿಣ ವಿಮರ್ಶಕರನ್ನು ಗೆಲ್ಲುವಂತೆ ಮಾಡುತ್ತದೆ ಅಂತಲೇ ಹೇಳಬಹುದು. 10ನೇ ಮನೆಯಲ್ಲಿರುವ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದ್ದಾರೆ. ಸ್ನೇಹಿತರೆ ಶನಿಯ ಬೆಂಬಲ ಇದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದೆ. ಇನ್ನು ಮಾರ್ಚ್ 15ರ ನಂತರ ಸೂರ್ಯನು 10ನೇ ಮನೆಗೆ ಪ್ರವೇಶಿಸುವುದರಿಂದ ಬಲಿಷ್ಠ ದಿಗ್ಬಲ ದೊರೆಯುತ್ತದೆ. ಇದು ಬಡ್ತಿ ಅಥವಾ ಹೊಸ ನಾಯಕತ್ವದ ಜವಾಬ್ದಾರಿಯನ್ನು ಸೂಚಿಸುತ್ತದೆ. ಆದರೆ 9ನೇ ಮನೆಯಲ್ಲಿರುವಂತಹ ಮಂಗಳ ರಾಹುನ ಪ್ರಭಾವವು ನಿಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತದೆ. ಎಚ್ಚರಿಕೆ ವಹಿಸಿ. ಹಿರಿಯರು ಮತ್ತು ಮಾರ್ಗದರ್ಶಕರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ಅವರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಉತ್ತಮ. ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಸ್ನೇಹಿತರೆ. ಹಿರಿಯರ ಮಾರ್ಗದರ್ಶನದಿಂದ ಹೂಡಿಕೆಯನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಯಾರು ಕುರುಡರಾಗಿ ನಂಬೇಡಿ. ಅದು ನಿಮ್ಮ ಕುಟುಂಬದಲ್ಲಾಗಲಿ, ಫ್ಯಾಮಿಲಿಯಲ್ಲಾಗಲಿ, ನಿಮ್ಮ ಸ್ನೇಹಿತರಾಗಲಿ ಅಥವಾ ಹೊರಗಿನವರಾಗಲಿ ಸ್ನೇಹಿತರೆ. ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಅವರಿಂದನೇ ಪಿತೂರಿ ನಡೀಬಹುದು ಅಂತಲೇ ಹೇಳ್ಬೋದು. ಶತ್ರುಗಳಿಂದ ಜಯವನ್ನು ನೋಡಬೇಕು ಅಂದರೆ ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಹೂಡಿಕೆಯನ್ನು ಮಾಡಿ ಒಳ್ಳೆ ಲಾಭ ಸಿಗಲಿದೆ. ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಾಗಿದ್ದರೂ ಕೂಡ ಹಣದ ನಿರ್ವಹಣೆ ಮುಖ್ಯ. 9ನೇ ಮನೆಯ ಗ್ರಹಗಳ ಪ್ರಭಾವದಿಂದ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚಾಗಬಹುದು. ಶುಕ್ರನು ನಿಮ್ಮ 12ನೇ ಮನೆಯ ವೆಚ್ಚ ಅಧಿಪತಿಯಾಗಿದ್ದು 10ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ವೃತ್ತಿಪರ ನೋಟವನ್ನು ಸುಧಾರಿಸಲು ಅಥವಾ ಕಚೇರಿಯ ಅಲಂಕಾರಕ್ಕಾಗಿ ಹಣ ವ್ಯಯಿಸಬಹುದು ಸ್ನೇಹಿತರೆ. ವಿದೇಶಿ ಮೂಲಗಳಿಂದ ಅಥವಾ ರಫ್ತು ವ್ಯವಹಾರಗಳಿಂದ ಉತ್ತಮ ಲಾಭ ದೊರೆಯಲಿದೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುತ್ತಿದ್ದರೆ ಗುರುಗ್ರಹದ ದೃಷ್ಟಿ ರಕ್ಷಣೆ ನೀಡಲಿದೆ. ಆದರೆ ಮಂಗಳ ರಾಹು ಸಂಯೋಜನೆಯು ಹಠಾತ್ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಸುರಕ್ಷಿತ ಮತ್ತು ದೀರ್ಘಕಾಲದ ಹೂಡಿಕೆಗಳಿಗೆ ಆದಷ್ಟು ಆದ್ಯತೆ ನೀಡಿ ಸ್ನೇಹಿತರೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ. ಚಿನ್ನ, ಬೆಳ್ಳಿ, ಮನೆ, ಆಸ್ತಿ, ವಾಹನವನ್ನು ಖರೀದಿ ಮಾಡೋ ಕನಸು ನನಸಾಗಲಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅದು ಯೂಸ್ ಆಗುತ್ತೆ ಅಂದರೆ ಮಾತ್ರ ಖರೀದಿ ಮಾಡಿ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಸ್ವಲ್ಪ ಉಳಿತಾಯವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಆ ಉಳಿತಾಯದಲ್ಲಿ ಸ್ನೇಹಿತರೆ ನಿಮಗೆ ಸಹಾಯ ಆಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅನ್ನೋದನ್ನ ನೋಡೋದಾದರೆ ಲಗ್ನದಲ್ಲಿರುವಂತಹ ಗುರುವಿನಿಂದ ಆರೋಗ್ಯವು ಉತ್ತಮವಾಗಿಯೇ ಇರುತ್ತದೆ. ನೀವು ಉತ್ಸಾಹದಿಂದ ಇರುತ್ತೀರಿ. ಆದರೆ 9 ಮತ್ತು 10ನೇ ಮನೆಯ ಗ್ರಹಗಳ ಪ್ರಭಾವವು ಮೊಣಕಾಲು,
ಕೈ ಕಾಲು ನೋವು, ತೊಡೆ ಮತ್ತು ಸೊಂಟದ ಮೇಲೆ ಪರಿಣಾಮ ಬೀರಬಹುದು ಸ್ನೇಹಿತರೆ. ನೀವು ಸುದೀರ್ಘ ಪ್ರಯಾಣ ಮಾಡುತ್ತಿದ್ದರೆ ಕಾಲು ಮೊಣಕಾಲು ನೋವು ಬರಬಹುದು. ಆಗಾಗ ವಿಶ್ರಾಂತಿಯನ್ನು ಪಡೆದು ಕಾಲುಗಳನ್ನು ಚಾಚಿ ರಿಲ್ಯಾಕ್ಸ್ ಆಗಿ ಸ್ನೇಹಿತರೆ. ತಣ್ಣೀರಿನಲ್ಲಿ ಕಾಲನ್ನು ತೊಳೆದು ಸ್ವಲ್ಪ ಹೊತ್ತು ಇಟ್ಟು ಮಸಾಜ್ ಮಾಡಿಸುವುದು ಉತ್ತಮ. ಇದು ಕಾಲಿಗೆ ರಿಲೀಫ್ ಸಿಗೋದಿದೆ ಅಂತಲೇ ಹೇಳ್ಬೋದು. ಇನ್ನು 9ನೇ ಮನೆಯ ಮಂಗಳ ಮತ್ತು ರಾಹುವಿನ ಪ್ರಭಾವವು ಸ್ನೇಹಿತರೆ ಪಿತ್ತ ದೋಷ ಅಥವಾ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಬಿಸಿಲಿಗೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ದೇಹದ ಉಷ್ಣತೆ ಹೆಚ್ಚಾಗಲಿದೆ. ತಂಪಾದ ಪಾನೀಯನ್ನು ಕುಡಿಯುವುದು, ನೀರನ್ನು ಚೆನ್ನಾಗಿ ಕುಡಿಯುವುದು, ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸುವುದು ಬಹಳ ಮುಖ್ಯ. ಅತಿಯಾದ ಖಾರವನ್ನು ಕಡಿಮೆ ಮಾಡಿ ಮತ್ತು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. 10ನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸದ ಒತ್ತಡವು ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು. ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ. ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಈ ರೀತಿ ಸ್ನೇಹಿತರೆ ಅತಿಯಾಗಿ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುವುದು ಉತ್ತಮ. ಮಲಗುವ 1 ಗಂಟೆ ಮೊದಲು ಕೆಲಸದಿಂದ ದೂರವಿರಿ. ವಿಶ್ರಾಂತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಲಿದ್ದೀರಿ. ಮೊದಲು ನಿಮ್ಮ ಆರೋಗ್ಯ, ನಂತರ ಕೆಲಸ. ಹಾಗಾಗಿ ಪ್ರತಿದಿನ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ. ಲಘು ವ್ಯಾಯಾಮದಿಂದ ಶುರು ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮಿಥುನ ರಾಶಿಯವರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಗ್ರಹಗಳ ಸಂಚಾರದಿಂದ ಅನ್ನೋದನ್ನ ನೋಡ್ತಾ ಹೋಗೋಣ. ಕುಟುಂಬ ಜೀವನವು ಶಾಂತಿಯುತವಾಗಿರುತ್ತದೆ, ಆದರೆ ನಿಮ್ಮ ಗಮನವು ಹೆಚ್ಚಾಗಿ ವೃತ್ತಿ ಮತ್ತು ಪ್ರಯಾಣದ ಕಡೆಗೆ ಇರುತ್ತದೆ. ಲಗ್ನದಲ್ಲಿರುವಂತಹ ಗುರುವು 7ನೇ ಮನೆಯನ್ನು ನೋಡುವುದರಿಂದ ಸಂಗಾತಿಯೊಂದಿಗಿನ ಸಂಬಂಧವು ಸಾಮರಸ್ಯದಿಂದ ಕೂಡಿರುತ್ತದೆ. ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ನಿಮ್ಮ ಸಂಗಾತಿ ಸಹಕಾರ ನೀಡಲಿದ್ದಾರೆ ಅಂತಲೇ ಹೇಳಬಹುದು. ಪ್ರಮುಖ ಕಾಳಜಿಯ ವಿಷಯವೇನೆಂದರೆ ತಂದೆ ಅಥವಾ ತಾಯಿಯ ಸಮಾನರಾದವರೊಂದಿಗಿನ ಸಂಬಂಧ ಸ್ನೇಹಿತರೆ. 9ನೇ ಮನೆಯ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ಸೈದ್ಧಾಂತಿಕ ಸಂಘರ್ಷಗಳನ್ನು ಸೃಷ್ಟಿಸಬಹುದು. ಅವರ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ನೀವು ಒಪ್ಪದೇ ಇರಬಹುದು. ಈ ತಿಂಗಳು ಹಿರಿಯರೊಂದಿಗೆ ಧರ್ಮ ಅಥವಾ ರಾಜಕೀಯದ ಬಗ್ಗೆ ವಾದ ಮಾಡದಿರುವುದು ಉತ್ತಮ. ಹಿರಿಯರೊಂದಿಗೆ ವಾದ ವಿವಾದದಿಂದ ದೂರವಿರಿ ಸ್ನೇಹಿತರೆ. ಯಾಕಂದರೆ ಅವರು ಸಾಕಷ್ಟು ಅವರ ಅನುಭವದಿಂದ ತಿಳಿದು ಸ್ನೇಹಿತರೆ ನಿಮಗೆ ತಿಳಿಸಲಿದ್ದಾರೆ. ಅದು ನಿಮಗೆ ಒಪ್ಪದ ರೀತಿ ಇರಬಹುದು. ಮುಂದಿನ ದಿನಗಳಲ್ಲಿ ಅದು ಅದೃಷ್ಟದ ಫಲಗಳನ್ನು ನೀಡಬಹುದು. ಅದು ಅದೃಷ್ಟವೇ ಆಗಿರಬಹುದು. ನಿಮ್ಮ ಕೈಯಿಂದ ಜಾರಬಹುದು ಸ್ನೇಹಿತರ ವಿಷಯ. ಹಾಗಾಗಿ ಆದಷ್ಟು ಅವರಿಗೆ ವಾದ ವಿವಾದವನ್ನು ಮಾಡದೇ ಇರುವುದು ಉತ್ತಮ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಗುರುಬಲ ಶನಿ ಬಲದಿಂದ ಎಲ್ಲದಕ್ಕೂ ಕೂಡ ಒಳಿತಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ತುಂಬ ವರ್ಷದಿಂದ ನಮಗೆ ಮಕ್ಕಳಾಗಿಲ್ಲ ಅಂತ ಚಿಂತೆ ಪಡುತ್ತಿರೋರಿಗೆ ಒಂದು ಶುಭವಾರ್ತೆ ಬರಲಿದೆ. ಅಂದರೆ ಸಂತಾನ ಭಾಗ್ಯ ಬರಲಿದೆ ಸ್ನೇಹಿತರೆ, ಒದಗಿ ಬರಲಿದೆ ಅಂತಲೇ ಹೇಳ್ಬೋದು. ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ಎರಡೂ ಕೂಡ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ವರದಾನವಾಗಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶ ಮತ್ತು ವೀಸಾ ಅನುಮೋದನೆಗೆ ಗ್ರಹಗಳು ಸಾಥ್ ನೀಡಲಿವೆ. ನೀವು ಪ್ರವಾಸಕ್ಕೆ ಪತ್ರಕ್ಕಾಗಿ ಸ್ನೇಹಿತರೆ ಪ್ರವೇಶ ಪತ್ರಕ್ಕಾಗಿ ಕಾಯುತ್ತಿದ್ದರೆ ಈ ತಿಂಗಳು ಸಿಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ. ಆದರೆ ಮಂಗಳ ರಾಹುವಿನ ಪ್ರಭಾವವು ನಿಮ್ಮನ್ನು ಚಂಚಲಗೊಳಿಸಬಹುದು. ಅರ್ಧದಲ್ಲೇ ಕೋರ್ಸ್ ಬದಲಾಯಿಸುವಂತಹ ಅಥವಾ ಸಾಂಪ್ರದಾಯಿಕ ಶಿಕ್ಷಣ ಬಿಟ್ಟು ಸ್ನೇಹಿತರೆ ಬೇರೆಯನ್ನಾದರೂ ಮಾಡುವ ಆಲೋಚನೆ ಬರಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಲಗ್ನದಲ್ಲಿರುವ ಗುರುವಿನ ವಿವೇಕವನ್ನು ಬಳಸಿ ದೀರ್ಘಕಾಲದ ಲಾಭದ ಬಗ್ಗೆ ಯೋಚಿಸಿ. ಅಧ್ಯಯನವನ್ನು ಮಾಡಬೇಕಾದ್ರೆ ಮನಸ್ಸು ಚಂಚಲದಿಂದ ಸ್ನೇಹಿತರೆ ಬೇರೆ ಕಡೆ ವಾಲಬಹುದು. ಹಾಗಾಗಿ ನಾನು ಪ್ರತಿದಿನ ಹೇಳೋದು ಒಂದೇ, ವಿದ್ಯಾರ್ಥಿಗಳು ಗಮನ ಕೊಟ್ಟು ಅಧ್ಯಯನವನ್ನು ಮಾಡಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಇದೇ ದಾರಿ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಓದಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲವನ್ನು ನೀವೇ ನೋಡಲಿದ್ದೀರಿ. ಈ ತಿಂಗಳು ಮೊದಲೇ ಹೇಳಿರುವ ಹಾಗೆ ವರದಾನವಾಗಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವಾಸ ಅಥವಾ ವೀಸಾ ಅನುಮೋದನೆಗೆ ಗ್ರಹಗಳು ಸಾಥ್ ನೀಡಲಿವೆ. ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಮುಖ್ಯವಾಗಿರುತ್ತದೆ.
ಮನೋರಂಜನೆ ಕಡೆ ಆಸಕ್ತಿಯನ್ನು ಕಡಿಮೆ ಮಾಡಿ ಅಧ್ಯಯನದ ಕಡೆ ಆಸಕ್ತಿಯನ್ನು ಜಾಸ್ತಿ ಮಾಡಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಎದುರಾದಲ್ಲಿ ಈ ಪರಿಹಾರಗಳನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ವೃತ್ತಿಯ ಅದೃಷ್ಟವನ್ನು ಹೆಚ್ಚಿಸಲು ಮತ್ತು ಮಂಗಳ ರಾಹು ತೀವ್ರತೆಯನ್ನು ತಗ್ಗಿಸಲು ಮಾರ್ಚ್ 2026ಕ್ಕೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆ ಪರಿಹಾರವನ್ನು ನೀವು ಅನುಸರಿಸಿ ಒಳಿತಾಗಲಿದೆ. ಮೊದಲನೇದಾಗಿ ಗುರುಗಳನ್ನು ಗೌರವಿಸಿ. 9ನೇ ಮನೆಯು ಮಂಗಳ ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುವುದರಿಂದ ಶಿಕ್ಷಕರು ಮತ್ತು ಹಿರಿಯರನ್ನು ಗೌರವಿಸಿ. ಅವರೊಂದಿಗೆ ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ. ವಾದ ವಿವಾದದಿಂದ ಆದಷ್ಟು ದೂರವಿದ್ದರೆ ಒಳಿತು. ಇನ್ನು ಎರಡನೇದಾಗಿ ಶುಕ್ರನ ಪರಿಹಾರ. ಶುಕ್ರನು ಉಚ್ಚನಾಗಿರುವುದರಿಂದ ಶುಕ್ರವಾರದಂದು ಸ್ನೇಹಿತರೆ ಬಡ ಮಹಿಳೆಗೆ ಬಿಳಿ ಬಟ್ಟೆ ಅಥವಾ ಬಡವರಿಗೆ, ನಿರ್ಗತಿಕರಿಗೆ, ಮಹಿಳೆಯರಿಗೆ ಬಿಳಿ ಬಟ್ಟೆ ಸ್ನೇಹಿತರೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಈ ಬಿಳಿ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಕ್ರನ ಪರಿಹಾರಕ್ಕಾಗಿ ನಿಮ್ಮ ವೃತ್ತಿಯಲ್ಲಿ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಶುಕ್ರನ ಪ್ರಬಲವಾದಂತಹ ಶಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ. ಜೊತೆಗೆ ವಿಷ್ಣು ಸಹಸ್ರನಾಮ, ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು, ಜೊತೆಗೆ ಕೇಳುವುದು ನಿಮ್ಮ ರಾಶಿಯ ಅಧಿಪತಿ ಬುಧನನ್ನು ಬಲಿಷ್ಠಗೊಳಿಸುತ್ತದೆ. ಯಾರಿಗೆ ಸಹಸ್ರನಾಮವನ್ನು ಅಂದರೆ ವಿಷ್ಣು ಸಹಸ್ರನಾಮವನ್ನು ಹೇಳುವುದಕ್ಕೆ ಬರುವುದಿಲ್ಲ, ಪಠಿಸುವುದಕ್ಕೆ, ಅಂಥವರು ಕೇಳಬಹುದು, ಆಲಿಸಬಹುದು. ನಿಮ್ಮ ರಾಶಿಯ ಅಧಿಪತಿ ಬುಧನನ್ನು ಬಲಿಷ್ಠಗೊಳಿಸುತ್ತದೆ ಅಂದರೆ ಬಲಗೊಳಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಯಾಣದ ಸುರಕ್ಷತೆ. ಸುದೀರ್ಘ ಪ್ರಯಾಣಕ್ಕೆ ಹೋರಾಡುವ ಬದಲು ಸ್ನೇಹಿತರೆ ಮುನ್ನೆ ವಿಘ್ನ ನಿವಾರಕ ಗಣೇಶನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪ್ರಾರ್ಥಿಸಿ ಒಳಿತಾಗಲಿದೆ. ನಿಮ್ಮ ವಿಘ್ನಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬಹುದು. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡ್ಬೋದು. ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಅನುಗ್ರಹ, ಶನಿದೇವರ ಅನುಗ್ರಹ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.